ಭೂಮಿಯಲ್ಲಿ ಬಂದಿರುವ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ನವೆಂಬರ್ 21 ಗುರುವಾರ ಬೆಳಿಗ್ಗೆ 10 ರಿಂದ ಸಂಜೆ 5 ಗಂಟೆಯವರೆಗೆ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನವನ್ನು ಏರ್ಪಡಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ವಕ್ಫ್ ಕಾಯ್ದೆಯಡಿ ಯಾವ ನೋಟಿಸು ನೀಡದೆ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ಮುದ್ರಿತವಾಗಿರುವುದರಲ್ಲಿ ಶೋಷಣೆಗೆ ಒಳಗಾದ ರೈತರು, ಮಠ ಮಂದಿರಗಳು, ಶಾಲೆ, ರುದ್ರಭೂಮಿ ಇದರಿಂದ ತೊಂದರೆಗೀಡಾದ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಾಗುವುದು. ಈ ನಿಟ್ಟಿನಲ್ಲಿ ನವೆಂಬರ್ 21 ಗುರುವಾರದಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಜನಜಾಗೃತಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ವಕ್ಫ್ ಆಸ್ತಿ ಸಂಬಂಧ ಇಡೀ ರಾಜ್ಯದಲ್ಲಿ ಸಮಸ್ಯೆ ಎದುರಾಗಿದ್ದು, ಆ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಹುಡುಕುವ ನಿಟ್ಟಿನಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಳೆದ 10 ದಿನಗಳಿಂದ ಪಕ್ಷದೊಂದಿಗೆ ಆಂತರಿಕ ಚರ್ಚೆ ನಡೆಸಿ ವ್ಯವಸ್ಥಿತವಾಗಿ ಜನರನ್ನು ಸಂಪರ್ಕಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪ್ರತಿ ಜಿಲ್ಲೆಯಲ್ಲಿ 5 ಜನರ ತಂಡ ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಾನೂನಾತ್ಮಕ ಹೋರಾಟದಲ್ಲಿ ಶಕ್ತಿ ತುಂಬುವ ಸಲುವಾಗಿ ಈ ತಂಡ ರಚಿಸಲಾಗಿದ್ದು, ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಪ್ರತಿ ಜಿಲ್ಲೆಯಲ್ಲಿ ಮಠಾಧೀಶರು ಸೇರಿದಂತೆ ಎಲ್ಲ ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಂತೆ ಎಲ್ಲರನ್ನು ಭೇಟಿ ಮಾಡಿ ಜನಜಾಗೃತಿ ಮೂಡಿಸುವ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಈ ಕಾರ್ಯಕ್ರಮ ರೂಪಿಸಿದ್ದೇವೆ ಎಂದರು. ಇನ್ನು ಕೆಲ ತಿಂಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲಿ ಬಾಂಗ್ಲಾದೇಶಿಗರಿಗೆ ನಕಲಿ ಆಧಾರ್ ಕಾರ್ಡ್ ಮಾಡುತ್ತಿದ್ದ ಬಗ್ಗೆ ಜಿಲ್ಲಾಧಿಕಾರಿ ಎದುರೇ ಬಹಿರಂಗವಾಗಿ ಪತ್ತೆಯಾಗಿದ್ದು, ಆದರೆ ಯಾವ ಶಿಕ್ಷೆಯಾಗದೆ ಮತ್ತೆ ಕರ್ತವ್ಯದಲ್ಲಿ ತೊಡಗಿರುವ ಬಗ್ಗೆ ಮಾಹಿತಿ ಬಂದಿತ್ತು. ಇದನ್ನು ಖಂಡಿಸುತ್ತೇವೆ. ಈ ಬಗ್ಗೆ ನಮ್ಮ ಹೋರಾಟದಲ್ಲಿ ಇದನ್ನು ಕೂಡ ಸೇರಿಸಿಕೊಳ್ಳಲಾಗುವುದು ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಮಾಜಿ ಜಿಲ್ಲಾಧ್ಯಕ್ಷ ನವಿಲೆ ಅಣ್ಣಪ್ಪ ಮಾತನಾಡಿ, ಮಾಹಿತಿ ಇರುವಂತೆ ಜಿಲ್ಲೆಯಲ್ಲಿ ಶಾಲೆ, ಇಂದು ರುದ್ರಭೂಮಿಯನ್ನು ವಕ್ಫ್ ಆಸ್ತಿಯನ್ನಾಗಿ ಮಾಡಿರುವುದು ಕಂಡಿದ್ದೇವೆ. ದಯಮಾಡಿ ಪ್ರತಿಯೊಬ್ಬ ರೈತರು ಹಾಗೂ ಸಾರ್ವಜನಿಕರು ತಮ್ಮ ಜಾಗದ ಪಹಣಿಯನ್ನು ಆಗಾಗ್ಗೆ ಪರಿಶೀಲನೆ ಮಾಡಿಕೊಳ್ಳಬೇಕು ಎಂದು ಕೋರಿದರು. ಮುಖ್ಯಮಂತ್ರಿಗಳು ನೋಟಿಸ್ಗಳ ವಾಪಸ್ ತೆಗೆದುಕೊಂಡಿದ್ದೇವೆ ಎಂದಿರುವುದು ಕಣ್ಣು ಒರೆಸುವ ತಂತ್ರವಾಗಿದೆ. ನಮಗೆ ಈ ಬಗ್ಗೆ ಸಾರ್ವಜನಿಕರು ಮಾಹಿತಿ ನೀಡಿದರೆ ಈ ವೇಳೆ ಅಗತ್ಯವಿದ್ದರೆ ನ್ಯಾಯಾಲಯದಲ್ಲಿ ಉಚಿತವಾಗಿ ವಾದ ಮಾಡಲಾಗುವುದು ಎಂದರು. ಪ್ರೆಸ್ ಮೀಟ್ ಅಲ್ಲಿ ಅವ್ರಿಗೆ ಪ್ರಕರಣ ತಗೋಬೇಕಿತ್ತು. ನಾನು ಅವ್ರ ಗಮನಕ್ಕೆ ತಗೊಂತೀನಿ. ಯಾಕೆ ತಗೊಂಡಿದಾರ, ಏನಾಗಿದೆ ಅಂತ ಚೆಕ್ ಮಾಡ್ತೀನಿ. ಹೋಗಿದಾರಲ್ಲ ಈಗ 2 ದಿವಸದಲ್ಲಿ ಈಗ 2 ದಿವಸದಲ್ಲಿ ನಮ್ಮ ಮಾಧ್ಯಮ ಕೇಂದ್ರದಲ್ಲೇ, ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಮಾಧ್ಯಮ ಕೇಂದ್ರದಲ್ಲೇ ಈ ಹೋರಾಟದ ಸ್ವರೂಪದಲ್ಲೇ ಪ್ರೆಸ್ ಮೀಟ್ ಅನ್ನ ಸುದೀರ್ಘವಾಗಿ 1.25 ಗಂಟೆ ಅಲ್ಲಿ ನಮ್ಮ ರಾಜ್ಯದ ಕಚೇರಿಯ ಮೀಡಿಯಾ ಸೆಂಟರ್ ಇಂದಾನೆ ಪ್ರೆಸ್ ಅನ್ನ ಅಡ್ರೆಸ್ ಮಾಡಿ ಮಾತನಾಡ್ತಾ ಇರೋದು. ಜನಜಾಗೃತಿ ಮಾಡ್ಲಿಕ್ಕೆ ನೋಟಿಸ್ ತಗೊಂಡ ತಕ್ಷಣ ಆಗೋದಿಲ್ಲ. ಕೇಂದ್ರ ಸರ್ಕಾರ ಏನ್ ಬಿಲ್ ಮಂಡನೆ ಮಾಡಿದೆ ಅದಕ್ಕೆ ಪೂರಕವಾಗಿ ದೇಶದಾದ್ಯಂತ ಜನಜಾಗೃತಿ ಆಗಬೇಕು. ಯಾಕೆಂದ್ರೆ ಕಾಂಗ್ರೆಸ್ನವರು, ವಿರೋಧ ಪಕ್ಷದವರು, INDA-ದವರು ಹೇಳ್ತಿದ್ದಾರೆ ರಕ್ತ ಕ್ರಾಂತಿ ಆಗ್ಬಿಡುತ್ತೆ ದೇಶದಲ್ಲಿ ತಿದ್ದುಪಡಿ ತಗೊಂಡ್ರಿ ಅಂತ. ನೋಡೋಣ, ರಕ್ತ ಕ್ರಾಂತಿಗೆ ಸ್ವಲ್ಪ ಬೆಂಬಲ ಕೊಡ್ತಾರೋ ಇಲ್ಲ ರಾಷ್ಟ್ರದ ಭದ್ರತೆಗೆ ಬೆಂಬಲ ಕೊಡ್ತಾರೋ. ಕಾಂಗ್ರೆಸ್ನವರು ಈ ದೇಶವನ್ನ ವಿಭಜನೆ ಮಾಡ್ಲಿಕ್ಕೆ ಕಾರಣ ಆಗಿದ್ದಂಥದ್ದು ಗೊತ್ತಿದೆ ಇವತ್ತು ನಮಗೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್, ರೈತ ಮೋರ್ಚಾ ಅಧ್ಯಕ್ಷ BH ನಾರಾಯಣಗೌಡ, ST ಚಂದ್ರು ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.